ಅಭಿವೃದ್ಧಿಯ ಅವಸರದಲ್ಲಿ ಅವನತಿಯ ಅಂಚಿಗೆ ತಳ್ಳಲ್ಪಡುತ್ತಿರುವ ಸಸ್ಯಗಳಲ್ಲಿ ಮಗ್ಗಾರೆಯೂ ಒಂದು. ಬಂಜರು ಭೂಮಿಯಲ್ಲಿ ಪೊದೆಯಂತೆ ಬೆಳೆಯುತ್ತಿದ್ದ ಮಗ್ಗಾರೆಯನ್ನು ಕೂಡ ನೋಡಬೇಕೆಂದರೆ ಕಾಡುಗಳಿಗೆ ಭೇಟಿ ನೀಡಬೇಕಾಗಿದೆ. ರುಬಿಯೇಸಿಯೇ ಕುಟುಂಬಕ್ಕೆ ಸೇರಿದ ಮಗ್ಗಾರೆಯ ವೈಜ್ಞಾನಿಕ ಹೆಸರು ಕ್ಯಾಟುನ್ಯಾರಿಗಮ್ ಸ್ಪಿನೋಸಾ. ಕನ್ನಡದಲ್ಲಿ ಮಗ್ಗಾರೆ, ಮೊಗ್ಗಾರೆ, ಬಂಗಾರೆ, ಬೂದುಗಾರೆ, ಮನಗಾರೆ, ಮದನಫಲ ಎಂದರೆ ಸಂಸ್ಕೃತದಲ್ಲಿ ಮದನ, ಹಿಂದಿಯಲ್ಲಿ ಮೈದಾಲ್, ಮೈನ್ಫಲ್, ಮೈನ್ಕಾಂಡ ಎಂದರೆ ಆಂಗ್ಲ ಭಾಷೆಯಲ್ಲಿ ಮೌಂಟೇನ್ ಪಾಮ್ಗ್ರೆನೆಟ್, ಸ್ಪೈನಿ ರ್ಯಾಂಡಿಯಾ, ಫಾಲ್ಸ್ ಗವಾ, ಥಾರ್ನಿ ಬೋನ್ ಆಪಲ್, ಕಾಮನ್ ಎಮಿಟಿಕ್ ನಟ್ ಎನ್ನಲಾಗಿದೆ. ಆಫ್ರಿಕಾ ಹಾಗೂ ಏಷ್ಯಾದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ಮಗ್ಗಾರೆ ಸಾಮಾನ್ಯವಾಗಿ ಬಂಜರು ಭೂಮಿ ಹಾಗೂ ರಸ್ತೆ ಬದಿಗಳಲ್ಲಿ ಕಾಣಸಿಗುತ್ತಿತ್ತು. ಆದರೆ ಇದೊಂದು ಅನಾವಶ್ಯಕ ಮುಳ್ಳಿನ ಗಿಡವೆಂದು ಪರಿಗಣಿಸಿ ಕಿತ್ತು ಹಾಕಲಾಗುತ್ತಿದೆ. ಸುಮಾರು 20 ಅಡಿ ಎತ್ತರವಾಗಿ ಮಧ್ಯಮ ಪ್ರಮಾಣದ ಮರೋದೋಪಾದಿಯಲ್ಲಿ ಬೆಳೆಯುವ ಮಗ್ಗಾರೆ ಮುಳ್ಳುಗಳಿಂದ ಕೂಡಿದ ಮಾಸಲು ಬಿಳಿ ಬಣ್ಣದ ಕಾಂಡ ಹೊಂದಿದ್ದು ಸುಮಾರು 4.5 ಸೆಂಟಿಮೀಟರ್ ಉದ್ದ ಹಾಗೂ 3 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹಸಿರೆಲೆಗಳಿದ್ದು ನಕ್ಷತ್ರಾಕಾರದ ಬಿಳಿ ಬಣ್ಣದ ಹೂವುಗಳಿದ್ದು ಈ ಹೂವುಗಳು ಬಲಿತಂತೆ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ದುಂಡಾದ ಹಸಿರು ಬಣ್ಣದ ಕಾಯಿಗಳಿದ್ದು ಈ ಕಾಯಿಗಳು ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ತೋರಿಸಲ್ಪಡುತ್ತಿರುವ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಈ ವೃಕ್ಷದ ಉತ್ಪನ್ನಗಳನ್ನ ಸಾಂಪ್ರದಾಯಿಕ ಹಾಗೂ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಮಗ್ಗಾರೆಯ ಸಾಮಾನ್ಯ ಉಪಯೋಗಗಳೆಂದರೆ ಇದರ ತೊಗಟೆಯ ಕಷಾಯವನ್ನ ಅತಿಸಾರದಲ್ಲಿ ಕುಡಿಸಲಾಗುತ್ತದೆ ಹಾಗೂ ಈ ಕಷಾಯದಿಂದ ಗಾಯಗಳನ್ನ ತೊಳೆದರೆ ಗಾಯಗಳು ಬೇಗನೆ ವಾಸಿಯಾಗುತ್ತವೆ. ವಾಯು ಇದ್ದವರಿಗೆ ಮಗ್ಗಾರೆಯ ತೊಗಟೆಯನ್ನ ಅರೆದು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿಸಿ ವಾಯುವಿನ ನೋವಿರುವ ಜಾಗಕ್ಕೆ ಲೇಪಿಸಲಾಗುತ್ತದೆ. ಮಗ್ಗಾರೆ ಹಣ್ಣುಗಳನ್ನ ತಿನ್ನಲಾಗುತ್ತದೆ ಹಾಗೂ ಸಾಂಪ್ರದಾಯಿಕ ಆಹಾರ ವಿಧಾನಗಳಲ್ಲಿ ಬಳಸಲಾಗುತ್ತದೆ. ಸಂಪೂರ್ಣವಾಗಿ ಮಾಗಿದ ಹಣ್ಣುಗಳು ಅಹಿತಕರವಾದ ವಾಸನೆಯಿಂದ ಕೂಡಿರುತ್ತವೆ. ಮಗ್ಗಾರೆಯ ಹಣ್ಣಿನ ಸೇವನೆ ವಾಂತಿಕಾರಕವಾಗಿ ಕೆಲಸ ಮಾಡುತ್ತದೆ. ಈ ಹಣ್ಣನ್ನ ಕೆಮ್ಮಿರುವಾಗ ಸೇವಿಸಿದರೆ ಕಫ ಹೊರಬಂದು ಕೆಮ್ಮು ಕಡಿಮೆಯಾಗುತ್ತದೆ. ಮಗ್ಗಾರೆಯ ಕಾಯಿಯ ತೊಗಟೆಗಳನ್ನ ಅರೆದು ಲೇಪಿಸುವುದರಿಂದ ಮೊಡವೆಗಳು ಕಡಿಮೆಯಾಗುತ್ತವೆ. ಇದರ ಹಣ್ಣಿನ ರಸವನ್ನ ತಲೆಗೆ ಹಚ್ಚುವುದರಿಂದ ಹೇನುಗಳ ಸಮಸ್ಯೆ ನಿವಾರಣೆಯಾಗುತ್ತದೆ. ಈ ಹಣ್ಣನ್ನ ಅಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ನಿದ್ರಾಹೀನತೆ ದೂರವಾಗುತ್ತದೆ.